ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಭಾರತದ ವಿರುದ್ಧ ಯಾವುದೋ ಒಂದು ದುಷ್ಟಶಕ್ತಿ ಕೆಲಸ ಮಾಡ್ತಿದ್ಯಾ? ಭಾರತದ ಒಂದೊಂದೇ ವಿಮಾನಗಳು ಅಥವಾ ಫೈಟರ್ ಜೆಟ್ಗಳು ಪತನ ಆಗ್ತಿರೋದರ ಹಿಂದೆ ಯಾರ ಕೈವಾಡ ಇದೆ? ರಾತ್ರೋರಾತ್ರಿ ಇದ್ದಕ್ಕಿದ್ದಂತೆ ಸುಖೋಯ್ ವಿಮಾನವನ್ನು ಹೊಡೆದವ್ರು ಯಾರು? ಒಂದೊಂದೇ ವಿಮಾನಗಳ ಪತನ, ಅದು ಕೂಡ ಸೇಮ್ ಪ್ಯಾಟರ್ನ್. ಏನು ನಡೀತಾ ಇದೆ ದೇಶದಲ್ಲಿ? ಯಾರಿದ್ದಾರೆ ಇದರೆಲ್ಲದರ ಹಿಂದೆ? ಮೋದಿಜಿ ಅವರನ್ನು ಸುಮ್ಮನೆ ಬಿಟ್ಬಿಡ್ತಾರಾ? ಇದೆಲ್ಲದರ ಬಗ್ಗೆ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ವೀಕ್ಷಕರೇ, ಇದು ಈಗಿನ ಪ್ರಮುಖ ವಿಷಯ, ದೊಡ್ಡ ಡೆವಲಪ್ಮೆಂಟು. ಜಗತ್ತಿನ ತುಂಬ ಯುದ್ಧಗಳು ನಡೀತಾ ಇರೋವಾಗಲೇ ಅಸ್ಸಾಂನ ಜೋರ್ಹತ್ ಬಳಿ ಇರುವಂತಹ ಈಸ್ಟರ್ನ್ ಕಮಾಂಡ್ನಲ್ಲಿ ಭಾರತೀಯ ವಾಯುಪಡೆಯ ಸುಖೋಯ್ 30 MKI ವಿಮಾನ ಪತನಗೊಂಡಿದೆ. ರಾತ್ರಿ ಟೈಮಲ್ಲಿ ಅದು ಅಲ್ಲಿನ ಭೌಗೋಳಿಕ ಪರಿಸ್ಥಿತಿ ತುಂಬ ಕಠಿಣ ಆಗಿತ್ತಂತೆ. ದಟ್ಟವಾದ ಕಾಡು ಮತ್ತು ಮಂಜು ಕೂಡ ಆವರಿಸ್ಕೊಂಡಿತ್ತು. ಅದೇ ಕಾರಣಕ್ಕೆ ಸುಖೋಯ್ ಪತನ ಆಗಿದೆ ಅಂತ ಮೇಲ್ನೋಟಕ್ಕೆ ಹೇಳಲಾಗ್ತಾ ಇದೆ. ಆದರೆ ವೀಕ್ಷಕರೇ, ಇದರ ಹಿಂದೆ ಬರೀ ಇಷ್ಟೇ ಕಾರಣ ಇದೆಯಾ ಅಥವಾ ಯಾವುದೋ ಪಿತೂರಿ ಇದೆಯಾ ಅನ್ನೋ ಅನುಮಾನ ಈಗ ಬಲವಾಗಿ ಕಾಡ್ತಾ ಇದೆ. ನೋಡಿ, ರೀಸೆಂಟಾಗಿ ಭಾರತೀಯ ರಕ್ಷಣಾ ವ್ಯವಸ್ಥೆಯಲ್ಲಿ ನಡೀತಾ ಇರುವಂತಹ ಸರಣಿ ಪತನಗಳನ್ನು ಗಮನಿಸಿದ್ರೆ ಕೇವಲ ಆಕಸ್ಮಿಕ ಅನ್ನೋದಕ್ಕೆ ಮನಸ್ಸಂತೂ ಒಪ್ತಾ ಇಲ್ಲ. ಎಲ್ಲ ವಿಮಾನ ಹಾಗೂ ಯುದ್ಧ ವಿಮಾನಗಳ ಪತನದ ಹಿಂದೆ ಒಂದು ಸ್ಪಷ್ಟವಾದ ವಿನ್ಯಾಸ ಅಥವಾ ಪ್ಯಾಟರ್ನ್ ಕಾಣಿಸ್ತಾ ಇದೆ. ಹಾಗಾದರೆ ಈ ಸುಖೋಯ್ ಪತನದ ಹಿಂದೆ ಕೇವಲ ತಾಂತ್ರಿಕ ದೋಷ ಅಥವಾ ಹವಾಮಾನ ವೈಫಲ್ಯದ ಕಾರಣ ಇದೆಯಾ? ಇಲ್ಲ ಅಂದರೆ ಇದೆಲ್ಲದರ ಹಿಂದೆ ಯಾವುದಾದ್ರೂ ಆಳವಾದ ಸಂಚು ಅಡಗಿದೆಯಾ? ವಿಚಿತ್ರ ಏನು ಗೊತ್ತಾ ವೀಕ್ಷಕರೇ, ಭಾರತ ರಕ್ಷಣಾ ಸಾಮಗ್ರಿಗಳನ್ನು ರಫ್ತು ಮಾಡೋದಕ್ಕೆ ಮುಂದಾದಾಗಲೆಲ್ಲ ಇಂತಹ ಘಟನೆಗಳು ಹೆಚ್ಚಾಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ಇದೆಲ್ಲದ್ರ ಬಗ್ಗೆ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡಿದ್ರೆ ಆಪರೇಷನ್ ಸಿಂಧೂರ್ ನಡೆದಾಗಲೂ ಅಷ್ಟೇ ಭಾರತ ತನ್ನ ರಕ್ಷಣಾ ಖರೀದಿಯನ್ನು ತುಂಬ ಕಡಿಮೆ ಮಾಡಿಕೊಂಡಿದೆ. ಶಸ್ತ್ರಾಸ್ತ್ರಗಳಿಗೆ ಇನ್ನೊಂದು ದೇಶದ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತಾನೇ ಇಲ್ಲ ಇವಾಗ. ಅಷ್ಟೇ ಅಲ್ಲ, ಭಾರತ ಈಗ 60% ರಕ್ಷಣಾ ಸಾಮಗ್ರಿಗಳನ್ನು ದೇಶೀಯವಾಗಿಯೇ ತಯಾರಿ ಮಾಡ್ತಾ ಇದೆ. ಭಾರತ ಈಗ ಕೇವಲ ರಕ್ಷಣಾ ಆಮದುದಾರನಾಗಿಲ್ಲ, ಬದಲಾಗಿ ಹೊಸ ರಕ್ಷಣಾ ರಫ್ತುದಾರನಾಗಿ ಬೆಳೀತಾ ಇದೆ. ಆರ್ಮೇನಿಯಾ, ಫಿಲಿಪೈನ್ಸ್, ಗ್ರೀಸ್ನಂತಹ ದೇಶಗಳು ರಷ್ಯಾ, ಅಮೇರಿಕ ಅಥವಾ ಚೀನಾದಂತಹ ದೇಶಗಳನ್ನು ಬಿಟ್ಟು ಭಾರತದ ಕಡೆ ಮುಖ ಮಾಡ್ತಾ ಇದೆ. ಬಟ್ ಒಂದು ವಿಚಿತ್ರ ಏನು ಗೊತ್ತಾ? ಯಾವಾಗ ಭಾರತ ತನ್ನ ರಕ್ಷಣಾ ರಫ್ತು ಒಪ್ಪಂದಗಳನ್ನು ಅಂತಿಮಗೊಳಿಸೋದಕ್ಕೆ ಮುಂದಾಯಿತೋ ಆಗಿನಿಂದ ನಮ್ಮ ವಿಮಾನಗಳು ಪತನ ಆಗೋದಕ್ಕೆ ಶುರುವಾಗುತ್ತೆ. ತೇಜಸ್ ಇರಲಿ, ಸುಖೋಯ್ ಇರಲಿ ಅಥವಾ ಧ್ರುವ ಹೆಲಿಕಾಪ್ಟರ್ ಇರಲಿ, ಎಲ್ಲವೂ ಅಷ್ಟೇ. ಆ್ಯಂಡ್ ಇವೆಲ್ಲದರ ಹಿಂದೆ ಸೇಮ್ ಪ್ಯಾಟರ್ನ್ ಇದೆ ಅನ್ನೋದು ತುಂಬ ವಿಚಿತ್ರ ಅನ್ನಿಸ್ತಾ ಇದೆ. ನೋಡಿ, ತೇಜಸ್ ಅನ್ನೋದು ಭಾರತದ ಹೆಮ್ಮೆಯ ದೇಶೀಯ ಲಘು ಸಮರ ವಿಮಾನ. ಏರ್ ಶೋ ನಡೆಯುವಾಗಲೇ ಇದು ಪತನ ಆಗಿಬಿಡುತ್ತೆ. ಆ ಏರ್ ಶೋನಲ್ಲಿ ಅಂತಾರಾಷ್ಟ್ರೀಯ ಖರೀದಿದಾರರು ಅಂದರೆ ಅದನ್ನು ಕೊಂಡುಕೊಳ್ಳೋದಕ್ಕೆ ಬಯಸೋರು ಕೂಡ ಬಂದುಬಿಟ್ಟಿದ್ರು. ಇನ್ನು ಸುಖೋಯ್, ಕಳೆದ ರಾತ್ರಿ ಅಸ್ಸಾಂನಲ್ಲಿ ಸುಖೋಯ್ ಪತನ ಆಗುತ್ತೆ. ಅದರಲ್ಲಿ 2 ವೀರ ಅಧಿಕಾರಿಗಳು ಹುತಾತ್ಮರಾಗ್ತಾರೆ. ಇದಕ್ಕೂ ಮೊದಲು ಜೂನ್ 4ನೇ ತಾರೀಕು 2024ರಲ್ಲಿ ಕೂಡ ಒಂದು ಸುಖೋಯ್ ಪತನ ಆಗಿತ್ತು. ಮತ್ತೊಂದು ಧ್ರುವ ಹೆಲಿಕಾಪ್ಟರ್ 2024ರಿಂದ ಈವರೆಗೆ ಸುಮಾರು 5ರಿಂದ 6 ಧ್ರುವ ಸರಣಿಯ ಹೆಲಿಕಾಪ್ಟರ್ಗಳು ಪತನಗೊಂಡಿದೆ. ಇದು ನೌಕಾಪಡೆ ಹಾಗೂ ಇತರ ವಿಭಾಗಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ವು. ಕಳೆದ ವರ್ಷ ರಾಜಸ್ಥಾನದ ಚುರುವಿನಲ್ಲಿ ಜಾಗ್ವಾರ್ ಪತನ ಆಗುತ್ತೆ. ನಂತರ MiG-29 ಕೂಡ ಕ್ರ್ಯಾಶ್ ಆಗಿತ್ತು. ಇಲ್ಲಿ ತುಂಬ ಆಶ್ಚರ್ಯದ ವಿಷಯ ಏನಂದರೆ ತರಬೇತಿಯ ಸಮಯದಲ್ಲಿ 2 ಯುದ್ಧ ವಿಮಾನಗಳು ಗಾಳಿಯಲ್ಲೇ ಡಿಕ್ಕಿ ಹೊಡೆದಿರೋದು. ನೋಡಿ, ಹಿಂದೆ ಯಾವತ್ತೂ ಕೂಡ ಇಂಥ ಘಟನೆ ನಡೆದೇ ಇರಲಿಲ್ಲ. ಈ ಥರ ನಡೆಯೋದು ತುಂಬ ಕಡಿಮೆ, ಆದರೆ ಭಾರತದಲ್ಲಿ ನಡೆಯುತ್ತೆ.
ಅಂದರೆ ಇದರ ಅರ್ಥ ಅಲ್ಲಿನ ರೇಡಾರ್ ವ್ಯವಸ್ಥೆ ಅಥವಾ GPS-ನಲ್ಲಿ ಏನೋ ಸಮಸ್ಯೆ ಆಗಿದೆ. ದಶಕಗಳಿಂದ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಂತಹ ವಿಮಾನಗಳೇ ಇವೆಲ್ಲ. ಆದರೆ ಯಾವಾಗ ನಾವು ಇನ್ನು ಮುಂದೆ ವಿದೇಶಗಳಿಂದ ಹೆಲಿಕಾಪ್ಟರ್ ತರೋದಿಲ್ಲ, ಎಲ್ಲವನ್ನ HAL ತಯಾರಿಸುತ್ತೆ ಅಂತ ಹೇಳಿಕೆ ನೀಡಿದ್ವೋ, ಅಲ್ಲಿಂದ ಹೀಗೆ ಪತನ ಆಗೋದಕ್ಕೆ ಶುರುವಾಯಿತು. ಅಂದರೆ ಭಾರತದ ರಕ್ಷಣಾ ಮಾರುಕಟ್ಟೆಯನ್ನು ಹಾಳು ಮಾಡೋದಕ್ಕೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಪಿತೂರಿ ನಡೀತಾ ಇದೆಯಾ ಇಲ್ಲಿ? ಖಂಡಿತ ಇರಬಹುದು. ಜಗತ್ತಿನ ಅತಿ ದೊಡ್ಡ ರಕ್ಷಣಾ ಉತ್ಪಾದನಾ ಕಂಪನಿಗಳಲ್ಲಿ ಈಗ ಒಂದು ರೀತಿ ಭಯ ಶುರುವಾಗಿದೆ. ಯಾಕೆ ಅನ್ನೋದನ್ನು ಕೂಡ ಹೇಳ್ತೀವಿ ಕೇಳಿ. ನೋಡಿ, ಹಿಂದೆ ಭಾರತ ವಿಶ್ವದಲ್ಲೇ ಅತಿ ದೊಡ್ಡ ರಕ್ಷಣಾ ಖರೀದಿದಾರ. ಅಂದರೆ ನಾವು ವಿದೇಶಗಳಿಂದ ತುಂಬ ಶಸ್ತ್ರಾಸ್ತ್ರಗಳನ್ನು ಹಾಗೂ ವಿಮಾನಗಳನ್ನು, ಯುದ್ಧ ವಿಮಾನಗಳನ್ನು ಆಮದು ಮಾಡ್ಕೊಳ್ತಾ ಇದ್ವಿ. ಆದರೆ ಈಗ ಅದೆಲ್ಲವನ್ನ ಕಡಿಮೆ ಮಾಡಿಬಿಟ್ಟಿದ್ದೀವಿ. ಸೊ ಈಗ ಅಮೇರಿಕಾದ ಶಸ್ತ್ರಾಸ್ತ್ರಗಳ ಮಾರುಕಟ್ಟೆಗೆ ದೊಡ್ಡ ಏಟು ಬಿದ್ದುಬಿಟ್ಟಿದೆ. ಆಫ್ರಿಕನ್ ಮತ್ತು ದಕ್ಷಿಣ ಅಮೇರಿಕಾದ ದೇಶಗಳಿಗೆ ಅಮೇರಿಕಾದ ಉತ್ಪನ್ನಗಳು ತುಂಬ ದುಬಾರಿ ಆಗುತ್ತೆ. ಅಷ್ಟೆಲ್ಲ ದುಡ್ಡು ಕೊಟ್ಟು ಅದನ್ನು ಖರೀದಿ ಮಾಡುವಂತಹ ತಾಕತ್ತು ಅವ್ಯಾವ ದೇಶಗಳಿಗೂ ಇಲ್ಲ. ಇತ್ತ ರಷ್ಯಾದ ಮೇಲೆ ನಿರ್ಬಂಧಗಳಿದೆ. ಇನ್ನು ಚೀನಾ ಉತ್ಪನ್ನಗಳು, ಇದು ಬರೀ ಪ್ರೂಫ್ ಆಫ್ ಕಾನ್ಸೆಪ್ಟ್ ಅಂತ ಇದೆ. ಅಂದರೆ ಯುದ್ಧ ಭೂಮಿಯಲ್ಲಿ ಇವೆಲ್ಲ ಸರಿಯಾಗಿ ಕೆಲಸ ಮಾಡುತ್ತೋ ಇಲ್ವೋ ಅಂತ ಗ್ಯಾರಂಟಿ ಕೊಡೋದಕ್ಕಾಗೋದಿಲ್ಲ. ಸೊ ಅಂಥವು ಇದ್ರಷ್ಟು ಇಲ್ದಿದ್ರಷ್ಟು. ಈಗ ಇಂತಹ ಸಮಯದಲ್ಲಿ ಭಾರತ ಈ ಎಲ್ಲ ದೇಶಗಳಿಗೆ ಅತ್ಯಂತ ವಿಶ್ವಾಸಾರ್ಹ ಮತ್ತು ಕಡಿಮೆ ವೆಚ್ಚದ ಆಯ್ಕೆಯಾಗಿ ಹೊರಹೊಮ್ತಾ ಇದೆ. ಅಂದರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಭಾರತದಲ್ಲಿ ಇವರಿಗೆಲ್ಲ ಚೀಪ್ ಆ್ಯಂಡ್ ಬೆಸ್ಟಾಗಿ ಇಂತಹ ಶಸ್ತ್ರಾಸ್ತ್ರಗಳು ಸಿಗ್ತಾ ಇದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಭಾರತ ಅರ್ಮೇನಿಯಾದ ಜೊತೆ $3 ಬಿಲಿಯನ್ ಮೊತ್ತದ ಸುಕೋಯ್ ಒಪ್ಪಂದವನ್ನು ಫೈನಲ್ ಮಾಡುವ ಹಂತದಲ್ಲಿತ್ತು. ಭಾರತ ಸುಕೋಯ್ ವಿಮಾನದಲ್ಲಿ ತನ್ನದೇ ಆದ ಕ್ಷಿಪಣಿ ತಂತ್ರಜ್ಞಾನ ಮತ್ತು ಕೋಡ್ಗಳನ್ನು ಅಳವಡಿಸಿ ಇಂಡಿಯನ್ ಅಪ್ಗ್ರೇಡ್ ನೀಡೋದಕ್ಕೆ ಸಿದ್ಧವಾಗಿತ್ತು. ಅದೇ ಸಮಯದಲ್ಲಿ ಸುಕೋಯ್ ಈಗ ಪತನ ಆಗಿದೆ. ಅದೇ ರೀತಿ ನಾವು ಫಿಲಿಪೀನ್ಸ್ಗೆ ಕೂಡ ಧ್ರುವ ಹೆಲಿಕಾಪ್ಟರ್ಗಳನ್ನು ಮಾರಾಟ ಮಾಡೋದಕ್ಕೆ ಹೋದಾಗ ಅಮೇರಿಕಾದ ಅಪಾಚೆ ಮಾರುಕಟ್ಟೆಗೆ ಹೊಡೆತ ಬೀಳುತ್ತೆ. ಆಗ ಧ್ರುವ ಹೆಲಿಕಾಪ್ಟರ್ ಕೂಡ ಪತನ ಆಗೋದಕ್ಕೆ ಶುರುವಾಯಿತು. ಇದನ್ನೆಲ್ಲ ನೋಡ್ತಾ ಇದ್ರೆ ಇದನ್ನು ಕೇವಲ ಆಕಸ್ಮಿಕ ಆಕ್ಸಿಡೆಂಟ್ ಅನ್ನೋದಕ್ಕೆ ಆಗುತ್ತಾ? ಖಂಡಿತ ಇಲ್ಲ. ಇದು ಪಕ್ಕಾ ಬಿಸ್ನೆಸ್ ವೀಕ್ಷಕರೇ. ಅಮೇರಿಕಾದ ಇತಿಹಾಸವನ್ನು ನೋಡಿದ್ರೆ ಅವರು ಯುದ್ಧಗಳನ್ನು ಗೆಲ್ಲೋದಕ್ಕಿಂತ ಹೆಚ್ಚಾಗಿ ರಕ್ಷಣಾ ಸಾಮಗ್ರಿಗಳನ್ನು ಮಾರಾಟ ಮಾಡೋದ್ರಲ್ಲೇ ತುಂಬ ಇಂಟ್ರೆಸ್ಟ್ ಹೊಂದಿದ್ದಾರೆ. 1945 ನಂತರ ಅಮೇರಿಕ ಯಾವುದೇ ಯುದ್ಧವನ್ನು ನಿರ್ಣಾಯಕವಾಗಿ ಗೆದ್ದಿಲ್ಲ. ವಿಯೆಟ್ನಾಂ ಆಗಿರಲಿ, ಆಫ್ಘಾನಿಸ್ತಾನ ಆಗಿರಲಿ, ಎಲ್ಲ ಕಡೆ ಸೋತು ಅಥವಾ ಅರ್ಧಕ್ಕೆ ಬಿಟ್ಟು ಬಂದಿದ್ದಾರೆ. ಆದರೆ ಅಲ್ಲಿನ ರಕ್ಷಣಾ ಕಂಪನಿಗಳು $1 ಟ್ರಿಲಿಯನ್ ಲಾಭ ಮಾಡ್ಕೊಂಡಿದ್ದಾವೆ. ಅಮೇರಿಕಾದ ತೆರಿಗೆದಾರರ ಹಣ ಈ ಕಂಪನಿಗಳಿಗೆ ಹೋಗುತ್ತೆ. ಈ ಶಕ್ತಿಶಾಲಿ ಲಾಬಿ ಜಗತ್ತಿನ ಯುದ್ಧಗಳನ್ನು ಕಂಟ್ರೋಲ್ ಮಾಡುತ್ತೆ. ಈಗ ವಿಷಯ ಏನಂದರೆ ಭಾರತ ಈ ಕಂಪನಿಗಳ ಹೊಟ್ಟೆಗೆ ಹೊಡಿತಾ ಇದೆ. ಯಾಕಂದರೆ ನಾವು ಭಾರತೀಯ ಸಮಗ್ರ ವಾಯು ರಕ್ಷಣಾ ವ್ಯವಸ್ಥೆಯನ್ನು, ಅಂದರೆ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮನ್ನು ಇಂಪ್ರೂವ್ ಮಾಡ್ತಾ ಇದ್ದೀವಿ. ನೋಡಿ, ಇದು ಇಸ್ರೇಲ್ನ ಐರನ್ ಡೋಮ್ಗಿಂತಲೂ ಪಕ್ಕಾ ಕೆಲಸ ಮಾಡಿದೆ ಅಂತ ಆಪರೇಷನ್ ಸಿಂಧೂರ ಇಡೀ ವಿಶ್ವಕ್ಕೆ ತೋರಿಸ್ಕೊಟ್ಟಿದೆ. ಸೊ ಇದು ಜಾಗತಿಕ ಕಂಪನಿಗಳಲ್ಲಿ ನಡುಕ ಹುಟ್ಟಿಸ್ತಾ ಇರೋದು. ಹೀಗಾಗಿ ಅವರು ನಮ್ಮ ವಿಮಾನಗಳ ತಾಂತ್ರಿಕ ವ್ಯವಸ್ಥೆಯಲ್ಲಿ ಸಬೋಟೇಜ್ ಮಾಡ್ತಾ ಇದೆ. ಈ ಅನುಮಾನ ತುಂಬ ದಟ್ಟವಾಗಿ ಕಾಡ್ತಾ ಇದೆ. ಈಗ ಪಿತೂರಿ ಅಂದರೆ ಹೆಂಗೆ ಮಾಡಿರ್ಬೋದು ಅಂತಲೂ ನಿಮಗೆ ಪ್ರಶ್ನೆ ಕಾಡಬಹುದು. ನೋಡಿ, ಭಾರತ ಈ ವಿಮಾನಗಳಲ್ಲಿ ಅಳವಡಿಸಿರುವಂತಹ ಬಿಡಿ ಭಾಗಗಳನ್ನು ವಿದೇಶದಿಂದ ಖರೀದಿ ಮಾಡುತ್ತೆ. ತೇಜಸ್ನಂತಹ ವಿಮಾನಗಳಲ್ಲಿ GE ಕಂಪನಿಯ ಇಂಜಿನ್ ಇರುತ್ತೆ, ಅಥವಾ ಹೀಗೆ ಹಲವು ಸಿಸ್ಟಮ್ಗಳನ್ನು ನಾವು ಆಮದು ಮಾಡ್ಕೊಳ್ತಾ ಇರ್ತೀವಿ. ನೋಡಿ, ಈಗ ನಾವು ಯಾವುದನ್ನು ಸಂಪೂರ್ಣ ಸ್ವದೇಶಿ ಅಂತ ಕರಿತೀವೋ ಅದರ ಪ್ರತಿಯೊಂದು ಬಿಡಿ ಭಾಗವು ಭಾರತದಲ್ಲೇ ತಯಾರಾಗಬೇಕು. ನಮ್ಮದೇ ಆದಂತಹ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಹೊಂದಿರಬೇಕು. ನೋಡಿ, ನಮ್ಮ ನಾವಿಕ್ GPS ವ್ಯವಸ್ಥೆ ಎಷ್ಟು ನಿಖರವಾಗಿದೆ ಅಂದರೆ ಬ್ರಹ್ಮೋಸ್ ಕ್ಷಿಪಣಿಗಳು ಪಾಕಿಸ್ತಾನದ ಹ್ಯಾಂಗರ್ನ ಸಿಮೆಂಟ್ ಹಾಳೆಯನ್ನು ಭೇದಿಸಿ ಒಳಗೆ ಹೋಗಿ ಹೊಡೆದಿದೆ. ಅಂತಹ ತಂತ್ರಜ್ಞಾನ ನಮ್ಮಲ್ಲಿದೆ. ಆದರೆ ಇಸ್ರೋದಲ್ಲಿ ಏನಾಯಿತು ನೋಡಿ,
ದಶಕಗಳಿಂದ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ PSLV ರಾಕೆಟ್ನ 4ನೇ ಹಂತದಲ್ಲಿ ಇದ್ದಕ್ಕಿದ್ದಂತೆ ದೋಷಗಳು ಕಾಣಿಸಿಕೊಳ್ಳೋದಕ್ಕೆ ಶುರುವಾದವು. ಯಾಕಂದರೆ ಇಸ್ರೋ ಜಗತ್ತಿನ ಅತ್ಯಂತ ಅಗ್ಗದ ಮತ್ತು ವಿಶ್ವಾಸಾರ್ಹ ಉಪಗ್ರಹ ಉಡಾವಣಾ ಸಂಸ್ಥೆಯಾಗಿ ಬೆಳೆದಿತ್ತು. ಅಮೆರಿಕ ಮತ್ತು ಯುರೋಪ್ ಕಂಪನಿಗಳಿಗೆ ಇದು ತುಂಬ ನಷ್ಟ ತರ್ತಾ ಇತ್ತು. ಇದೇ ಕಾರಣಕ್ಕೆ ಅಜಿತ್ ದೋವೆಲ್ ಅವರು ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರಕ್ಕೆ ಭೇಟಿಯನ್ನು ನೀಡಬೇಕಾಗುತ್ತೆ. ಈಗ ಇನ್ನೊಂದು ಪ್ರಶ್ನೆ, ಇದು ಕೇವಲ ಬಾಹ್ಯ ಶತ್ರುಗಳ ಕೆಲಸವೇ ಅಥವಾ ನಮ್ಮ ಒಳಗಿರೋರೇ ಇದಕ್ಕೆ ಕಾರಣವಾ? ನೋಡಿ, ನಮ್ಮ ದೇಶಕ್ಕೆ ಹೊರಗಿನ ಶತ್ರುಗಳಿಗಿಂತ ಒಳಗಿರುವ ಶತ್ರುಗಳ ಅಪಾಯವೇ ಹೆಚ್ಚು. ನಾವು ವಿಮಾನ ಮಾರಾಟ ಮಾಡೋದಕ್ಕೆ ಹೋದಾಗಲೆಲ್ಲ ಅದೇ ವಿಮಾನಗಳು ಪತನ ಆಗ್ತಿರೋದು ಸೈಬರ್ ದಾಳಿ ಅಥವಾ ಎಲೆಕ್ಟ್ರಾನಿಕ್ ವಾರ್ಫೇರ್ನ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ. ಯಾರೋ ನಮ್ಮ ವ್ಯವಸ್ಥೆಯನ್ನು ಹೊರಗಿನಿಂದ ಹ್ಯಾಕ್ ಮಾಡ್ತಿರ್ಬೋದು ಅಥವಾ ಒಳಗಿಂದಲೇ ಸಹಾಯ ಮಾಡಿಕೊಂಡು ಈ ವ್ಯವಸ್ಥೆಯನ್ನು ಕೆಡಿಸ್ತಾ ಇರಬಹುದು. ಏರ್ ಇಂಡಿಯಾ ವಿಮಾನಗಳ ಮೇಲೆ ನಡೆದಂತಹ ಸ್ಪೂಫಿಂಗ್ ಪ್ರಕರಣಗಳೇ ಇದಕ್ಕೆ ಸಾಕ್ಷಿ. ಸೊ ಇಸ್ರೋ, HAL ಮತ್ತು ವಾಯುಪಡೆಯಂತಹ ಸಂಸ್ಥೆಗಳಲ್ಲಿ ಒಂದು ಡೀಪ್ ಕ್ಲೀನಿಂಗ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಬೋಟೇಜ್ ಎಲ್ಲಿಂದ ನಡೀತಾ ಇದೆ ಇದನ್ನು ಕಂಡುಹಿಡಿಯಲೇಬೇಕು. ಒಬ್ಬ ಭಾರತೀಯನಾಗಿ ನಮಗೆ ಹೆಮ್ಮೆ ಇರಲಿ, ನಮ್ಮ ರಕ್ಷಣಾ ಉತ್ಪನ್ನಗಳು ಜಗತ್ತಿನ ಬಲಾಢ್ಯ ದೇಶಗಳನ್ನು ನಡುಗಿಸ್ತಾ ಇದೆ ಇವತ್ತು. ಇಂತಹ ಸಮಯದಲ್ಲಿ ನಾವು ನಮ್ಮ ವಾಯುಪಡೆಯ ಮೇಲೆ ಅಥವಾ ಸರ್ಕಾರದ ಮೇಲೆ ಪ್ರಶ್ನೆ ಮಾಡೋ ಬದಲು ಅವರೊಂದಿಗೆ ಗಟ್ಟಿಯಾಗಿ ನಿಲ್ಲಬೇಕು. ನಮ್ಮ ವ್ಯವಸ್ಥೆಯಲ್ಲಿರುವಂತಹ ನ್ಯೂನ್ಯತೆಗಳನ್ನು ಸರಿಪಡಿಸೋದಕ್ಕೆ ಸರ್ಕಾರ ಈಗಾಗಲೇ ತುಂಬ ಕೆಲಸ ಮಾಡ್ತಾ ಇದೆ. ವೀಕ್ಷಕರೇ, ನಮ್ಮ ಸುತ್ತಲೂ ಅನೇಕ ಹಾವಿನಂತಹ ದ್ರೋಹಿಗಳಿದ್ದಾರೆ. ಅವ್ರ ಬಗ್ಗೆ ನಾವು ತುಂಬ ಎಚ್ಚರದಿಂದ ಇರಲೇಬೇಕು. ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.